ಗುರು ಎಲ್ಲರಿಗೂ ಏನು ಬೇಕಾಗಿತ್ತೋ ಅದೇ ನಡೀತಾ ಇದೆ ಗುರು ಇಲ್ಲಿ. ನಡೆದಾಗೋಯ್ತು ನಿನ್ನೆ ಯಾವತ್ತು ಎಲ್ ಎಸ್ ಜಿ ಮತ್ತು ಡಿ ಸಿ ಮ್ಯಾಚಲ್ಲಿ ಡಿ ಸಿ ಗೆಲ್ತೋ, ಆ ಕಡೆ ಆರ್ ಆರ್ ಕೂಡ ಕ್ವಾಲಿಫೈ ಆಗೋಯ್ತು, ಈ ಕಡೆ ಆರ್ ಸಿ ಬಿಗೂ ಕೂಡ ಸಹಾಯ ಆಗೋಯ್ತು. ಇನ್ನೇನಾದರೂ ಎಲ್ ಎಸ್ ಜಿ ಗೆದ್ದಿತ್ತು ಅಂದರೆ ಇನ್ನೂ ದೂರ ಹೋಗಿರೋದು ಆರ್ ಸಿ ಬಿ ಕ್ವಾಲಿಫೈಯಿಂಗ್ ಸಿನಾರಿಯೋ. ಇವಾಗ ಡಿ ಸಿ ಗೆದ್ಬಿಟ್ಟು ಎಲ್ ಎಸ್ ಜಿನೂ ಕೂಡ ಅಫಿಷಿಯಲಿ ಔಟ್ ಆದಂಗೆ, ಡಿ ಸಿನೂ ಕೂಡ ಔಟ್ ಆದಂಗೆ. ಇನ್ನೇನಿದ್ರು ಸ್ಲಾಟಲ್ಲಿ ಫೋರ್ತ್ ಸ್ಲಾಟಲ್ಲಿ ರೇಸಲ್ಲಿರೋದು ಅಂದರೆ ಎಸ್ ಆರ್ ಎಚ್, ಸಿ ಎಸ್ ಕೆ ಮತ್ತು ಆರ್ ಸಿ ಬಿ. ಇಲ್ಲಿಂದ ಮಿಕ್ಕೋರು ಹೆಂಗಾರು ಆಡ್ಕೊಳ್ಳಿ, ಸಿ ಎಸ್ ಕೆ 2 ಮ್ಯಾಚ್ 2 ಗೆದ್ದಾರು ಗೆಲ್ಲಿ, ಸೋತಾದರೂ ಸೋಲ್ಲಿ. ಇವಾಗ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದರೆ ಮೇನ್ ಇರೋದೇ ಸಿ ಎಸ್ ಕೆ ಮ್ಯಾಚು. ಆ ಮ್ಯಾಚಲ್ಲಿ ಏನಾದರೂ ಆರ್ ಸಿ ಬಿ ಗೆಲ್ತು ಅಂದರೆ ಮುಗೀತು, ಆರ್ ಸಿ ಬಿ ಕ್ವಾಲಿಫೈ ಆದಂಗೆ ಲೆಕ್ಕ. ಇವಾಗ ಆರ್ ಸಿ ಬಿ ಕ್ವಾಲಿಫೈ ಆಗೋದು ಬಿಡೋದು ಆರ್ ಸಿ ಬಿ ಕೈಯಲ್ಲೇ ಇದೆ. ಇಲ್ಲಿವರೆಗೂ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದರೆ ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಇವಾಗ ಬೇರೆಯವ್ರು ಎಲ್ಲರೂ ಅವ್ರ ಕೆಲಸ ಎಲ್ಲಿಂದ ಗುರು. ಆರ್ ಸಿ ಬಿ ಕ್ವಾಲಿಫೈಯಿಂಗ್ ಸಿನಾರಿಯೋ ಎಷ್ಟಿತ್ತು ಗೊತ್ತಾ? ಆರ್ ಸಿ ಬಿ ಸೋಲ್ತಿದ್ದಾಗ ಬರೀ 1%ಇಂದ ಇವಾಗ 99%, ಆಲ್ಮೋಸ್ಟ್ 100% ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಏನಾದರೂ ಕ್ವಾಲಿಫೈ ಆಗಬೇಕು ಅಂದರೆ ಅದು ಇವಾಗ ಆರ್ ಸಿ ಬಿ ಕೈಯಿಂದ ಮಾತ್ರನೇ ಸಾಧ್ಯ. ಮೇ 18ನೇ ತಾರೀಕು ಬೆಂಗಳೂರಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಲ್ಲಿ ಆರ್ ಸಿ ಬಿ ಏನಾದರೂ ಅದು ಡಿಪೆಂಡ್ ಮಾಡ್ತಾ ಇತ್ತು ಅಂದರೆ 18 ರನ್ಸ್ನ ಅಂತರದಿಂದ ಗೆಲ್ಲಬೇಕು. ಒಂದು ವೇಳೆ ಚೇಸ್ ಮಾಡ್ತಾ ಇತ್ತು ಅಂದರೆ ಅವರೇನಾದರೂ ಇಫ್ ಇನ್ ಕೇಸ್ 180 ಟಾರ್ಗೆಟ್ ಕೊಟ್ಟರು ಅಂದರೆ ನಮ್ಮ ಆರ್ ಸಿ ಬಿ ಅವರು ಅದನ್ನು 18 ಓವರ್ ಒಳಗಡೆ ಚೇಸ್ ಮಾಡಿ ಬಿಸಾಕಬೇಕು. ಹಂಗಾದರೆ ಆರ್ ಸಿ ಬಿ ಈಸಿಲಿ ಕ್ವಾಲಿಫೈಡ್ ಟು ಪ್ಲೇ ಆಫ್ಸ್. ಎಸ್ ಆರ್ ಎಚ್ ಇನ್ನೂ 2 ಮ್ಯಾಚ್ ಇದೆ, 2 ಮ್ಯಾಚ್ ಗೆದ್ದರು ಅಷ್ಟೇ, 2 ಮ್ಯಾಚ್ ಸೋತರು ಅಷ್ಟೇ. ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದರೆ ಆ ಮ್ಯಾಚ್ನ ಗೆಲ್ಲಲೇಬೇಕು. ಸೀರಿಯಸ್ಲಿ ಯಾರು ಅಂದ್ಕೊಂಡಿದ್ರು ಗುರು ಆರ್ ಸಿ ಬಿ ಈ ರೇಂಜ್ಗೆ ಇಷ್ಟೊಂದು ಸರ್ಕಸ್ ಮಾಡಿಕೊಂಡು ಕ್ವಾಲಿಫೈ ಆಗುತ್ತೆ ಅಂತ? ಎಲ್ಲ ಮ್ಯಾಚ್ಗಳು ಕೂಡ ಆರ್ ಸಿ ಬಿ ಪರವಾಗಿಯೇ ಆಗಿರೋದು ಇಲ್ಲಿವರೆಗೂ. ಈ ಮ್ಯಾಚ್ ಕೂಡ ಹಂಗೆ ಆಯಿತು. ಡಿ ಸಿ ಗೆಲ್ಲಬೇಕು ಅಂತ ಎಷ್ಟು ಆರ್ ಸಿ ಬಿ ಅಭಿಮಾನಿಗಳು ಕೂತ್ಕೊಂಡು ಬೇಡ್ಕೋತಾ ಇದ್ರು, ಹಂಗೆ ಆಯಿತು. ನೋಡಿದ್ರ ಕ್ರಿಕೆಟಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ, ಯಾವುದನ್ನು ಮುಂಚೆನೇ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕ್ರಿಕೆಟ್ ಒಂದು ಅನ್ಪ್ರಿಡಿಕ್ಟೇಬಲ್ ಗೇಮು, ಇಲ್ಲಿ ಯಾವಾಗ ಬೇಕಾದ್ರೂ ಮಿರಾಕಲ್ ಆಗುತ್ತೆ. ಹಂಗೆ ಇವಾಗ ಆರ್ ಸಿ ಬಿ ವಿಷಯದಲ್ಲಿ ಮಿರಾಕಲ್ ಆಗಿದೆ. ಹೇಳಿದ್ದೆ 1 ತಿಂಗಳು ಮುಂಚೆನೇ ಹೇಳಿದ್ದೆ ಆರ್ ಸಿ ಬಿ ಏನಾದರೂ ಕ್ವಾಲಿಫೈ ಆಗಬೇಕು ಅಂದರೆ ದೊಡ್ಡ ಪವಾಡನೇ ನಡೀಬೇಕು ಅಂತ. ಹಂಗೆ ದೊಡ್ಡ ಪವಾಡನೇ ನಡೆದಿದೆ. ಇವಾಗ ಆಯಿತು, ಎಲ್ಲ ಆಗೋಗಿದೆ. ಇವಾಗ ಇನ್ನೇನಿದ್ರು ಆರ್ ಸಿ ಬಿ 4th ಸ್ಲಾಟ್ ಒಂದೇ ಆರ್ ಸಿ ಬಿಗೆ ಹೋಗೋಕ್ಕಾಗೋದು, 3rd ಸ್ಲಾಟಲ್ಲಿಗೆ ಆರ್ ಸಿ ಬಿ ಹೋಗೋಕ್ಕಾಗೋದಿಲ್ಲ. ಅದು ಯಾವ ಸ್ಲಾಟ್ ಅನ್ನೋದು ಎಸ್ ಆರ್ ಎಚ್ ಯಾವ ಥರ ಆಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪ್ರಕಾರ ಎಸ್ ಆರ್ ಎಚ್ 2 ಮ್ಯಾಚ್ನ ಸೋಲ್ತಾರೆ ಅನ್ನೋದು ಅನುಮಾನ. ಸೋತ್ರೆ 1 ಮ್ಯಾಚ್ ಇಲ್ಲ 2 ಮ್ಯಾಚ್ ಹೊಡಿಬೋದು. ಸೊ 4th ಸ್ಲಾಟ್ಗೆ ಹೋಗೋದು ಆರ್ ಸಿ ಬಿ. ನನ್ನ ಪ್ರಕಾರ ಆರ್ ಸಿ ಬಿ ಎಲಿಮಿನೇಟರ್ ಆಡಬೇಕಾಗಿರೋದು ಆರ್ ಸಿ ಬಿ ಎಸ್ ಆರ್ ಎಚ್ ಜೊತೆ ಆಡಬೇಕು, ಇಲ್ಲ ಆರ್ ಆರ್ ಜೊತೆ ಆಡಬೇಕಾಗುತ್ತೆ. ಇವೆರಡೇ ಟೀಮ್ ಜೊತೆ ಎಲಿಮಿನೇಟರ್ ಆಡೋಕ್ಕಾಗೋದು. ಕೆ ಕೆ ಆರ್ ಡೈರೆಕ್ಟ್ ಟಾಪ್ 1 ಇರ್ತಾರೆ, ಅವರು ಕೆಳಗಡೆ ಬರೋದಿಲ್ಲ. ಮೇ 18ನೇ ತಾರೀಕು ಸಿ ಎಸ್ ಕೆಗೆ ಹೊಡೆದ್ರೆ ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಫಿಕ್ಸು. ಅದು ಸುಮ್ಮನೆ ಹೊಡೆಯೋಕ್ಕಾಗಲ್ಲ. ಅದೇನೋ ನಂಬರ್ಸ್ ಇದೆ, ಆ ನಂಬರ್ಸ್ನ ಅಚೀವ್ ಮಾಡಿದರೆ ಮಾತ್ರನೇ ಪ್ಲೇ ಆಫ್ಗೆ ಹೋಗೋದು. ಸುಮ್ಮನೆ ಕ್ಲೋಸಾಗಿ ಬಂದು ಗೆದ್ದುಬಿಟ್ರು ಅಂದರೆ ಹೋಗೋಕ್ಕಾಗಲ್ಲ. ನೋಡೋಣ ಏನು ಮಾಡ್ತಾರೆ.